ಚಟ್ನಿ ಮಾಡುವ ವಿಧಾನ ಇನ್ ಕನ್ನಡ ವಿತ್ ಪಡ್ಡು ಮಾಡ್ತಾರೆ ನೋಡೋಣ ಬರ್ರಿ ಗೈಸ್. ಈ ಕಡೆ ಬರೋಣ ಬರ್ರಿ. ಹಾಂ, ಒಂದು ಮಿಕ್ಸಿ ಜಾರ್ ಹೇಳತ್ತೀನಿ ಜನ. ಕೊಬ್ಬರಿ ಹಾಕೋಬೇಕು. ಕೊಬ್ಬರಿ ಹೆಂಗೆ ಎದಕ್ಕೆ ಇದು ಬೆಳ್ಳಗೈತಂದ್ರೆ ಇದು ಒಂದು 15-20 ದಿನದ್ದು ಇದು ಕೊಬ್ಬರಿ. ಇದನ್ನ ಹೆಂಗೆ ಸ್ಟೋರ್ ಮಾಡ್ಬೇಕಂದ್ರೆ ಕಡೆಗೆ ಇಟ್ರೆ ಇದಾಗಿಬಿಡ್ತೈತಿ, ಎಲ್ಲ ಕೆಟ್ಟೋದಂಗೆ ಆಗುತ್ತೆ. ಫ್ರೀಝರ್ನಾಗ ಒಂದು ಕವರ್ನಾಗ ಹಾಕಿಟ್ರೆ 1 ತಿಂಗಳು ಬೇಕಾದ್ರೆ ಯೂಸ್ ಮಾಡ್ಬೋದು. ಆಮೇಲೆ ತೆಗೆದ್ರೆ ಈ ಥರ ವೈಟ್ ಆಗಿರುತ್ತೆ ಎರಡು ಕಡೆ, ಹಿಂಗೆ ಕಪ್ಪಗಿರಲ್ಲ. ಇದು ನೋಡ್ರಿ ವೈಟ್ ಇರುತ್ತೆ. ನೀವು ಬೇಕಾದ್ರೆ ಮಾಡಬೇಕಾದ್ರೆ ಸ್ವಲ್ಪ ತಗೊಂಡು ವೇಟ್ ಗಾಯ್ಸ್, ವೇಟ್ ತಗೊಂಡ ಈ ಥರ ಗಮಕ್ ಅನಿಸ್ಬೋದು ಗಾಯ್ಸ್ ನೀವು ಹೊಟ್ಟೆಲಿ. ಬೇಸಿದೆ ಗೈಸ್, ನೀವು ಇಡ್ರಿ ಏನಾಗಲ್ಲ ಗಾಯ್ಸ್. ಒಮ್ಮೆ ನಮ್ಮ ಚಟ್ನಿ ಟ್ರೈ ಮಾಡಿರಿ ಗೈಸ್ ಪ್ಲೀಸ್ ಗಾಯ್ಸ್. ವೇಟ್ ಗಾಯ್ಸ್, ಕೊಬ್ಬರಿ ನೋಡ್ರಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಪುದೀನ, ಸ್ವಲ್ಪ ಪುದೀನ ಪಾನಿಪುರಿ ಒಂದು ರೆಸಿಪಿ ಹೇಳ್ತೀವಿ. ವೇಟ್ ಗೈಸ್, ಶೇಂಗಾ ಬೀಜ, ಅಲ್ಲ. ನೀವು ಕಮೆಂಟ್ ಮಾಡಿಬಿಟ್ರೆ ಸಾಕು ಗೈಸ್. ನಮ್ಗೆ ಯಾವ್ಯಾವ ರೆಸಿಪಿ ಬೇಕು ನಾವು ನಿಮಗೋಸ್ಕರ ಮಾಡ್ತೀವಿ ಗೈಸ್. ಅದು ಎಷ್ಟಾದ್ರೂ ಕಷ್ಟ ಅಲ್ಲಿ. ಸ್ವಲ್ಪ ಕರಿಬೇವು, ವೇಟ್ ಗೈಸ್, ಇಲ್ಲಿ ಸ್ವಲ್ಪ ಪಟ್ ತೆಗಿತಿಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಸಿಮೆಣಸಿನ್ಕಾಯಿ ಖಾರ ನೋಡ್ಕೊಂಡು ಹಾಕಂದ್ರೆ ಮತ್ತೆಲ್ಲ ಖಾರ ಆಗ್ಬಿಡ್ತವೆ. ಮತ್ತೆ ನಿಮ್ಮ ಮನ್ಯಾಗ ಯಾರೇ ಇದ್ದವರು ಬೈದ್ಬಿಟ್ರಿ ಏನು ಮಾಡ್ತೀರಿ? ಸ್ವಲ್ಪ ಚಲೋ ಸ್ವಲ್ಪ ಹಾಕ್ರಿ, ಏನಾಗಲ್ಲ. ಸ್ವಲ್ಪ ಪುಟಾಣಿ ಕೇಳಿಸ ಮನೆಗೆ ಯಾರು ಇರೋಲ್ಲ, ಪುಟಾಣಿ ಸಕ್ಕರೆ ಹಾಕ್ಯಬೇಕು, ಭಾಳ ಹಾಕೋಬೇಕು. ನೋಡ್ರಿ ಗೈಸ್, ಮತ್ತೇನೋ ತೊಗೊಂಡಿದ್ದಾರೆ ನಮ್ಮ ಅತ್ತಿ. ಸ್ವಲ್ಪ ಮಾಡಿದ್ದೀವಿ, ಅದಕ್ಕೆ ಸ್ವಲ್ಪ ತೊಂದರೆ ಆಗ್ತಿದೆ ನಮಗೆ. ಒಳಮಳ ಕಿತ್ತು ಬಿಡೋಣ ಬರ್ರಿ ಗೈಸ್. ಮನ್ಯಾಗ ಯಾರು ಬೇಕಷ್ಟು ಉಪ್ಪು, ಸ್ವಲ್ಪ ಬಟನ್ ಹಾಕೈತಿ. ವೇಟ್ ಗೈಸ್, ಸ್ವಲ್ಪ ಮಿಕ್ಸಿಗೆ ಹಾಕಿ ಮಾಡ್ಬಿಡಮ್ಮ. ಹಾಂ, ಮಿಕ್ಸಿಗೆ ಹಾಕೋಕಂದು ಗೈಸ್. ನಾನು ಎಂಥ ಉತ್ಸಾಹ ಇದ್ದೀನಿ ಅಂತ ಅನ್ನೋಕ್ಕಾಗಲ್ಲ, ಶಾಣೆ ಇದ್ದೀನಿ ನಾನು. ಆದರೆ ಪರ್ಸೆಂಟೇಜಲ್ಲಿ ಅಷ್ಟೇ ಸ್ವಲ್ಪ ಕಮ್ಮಿ ಗೈಸ್. ನೋಡ್ರಿ ಗೈಸ್, ನಮ್ಮ ತಂಗಿಗೆ ಪೂಜೆ ಮಾಡಿದಾಳೆ. ಎಲ್ಲಿದ್ದಾರೆ ನೋಡ್ರಿ ಗೈಸ್, ಹೇಗಿದೆ ಜಗಲಿ. ನೋಡ್ರಿ ಗೈಸ್, ಇವಳೆ ನಮ್ಮ ದಿವಸ ಪೂಜೆ ಮಾಡ್ತಾಳೆ ಗೈಸ್. ಇವ್ರ ಬಗ್ಗೆ ಒಂದು ಕಮೆಂಟ್ ತಿಳಿಸಿ ಗೈಸ್. ಹೋಗೋಣ ಬರ್ರಿ ಗೈಸ್, ಚಟ್ನಿದು ರೆಸಿಪಿ ಏನಾಯ್ತು ಅಂತಂದು ಬರೀ ಗೈಸ್. ಸ್ವಲ್ಪ ನೀರು ಹಾಕೋಬೇಕು, 1-2 ಸಲ ತಿರುಗಿದ್ಮೇಲೆ. ಆ ತಿರುಗಿ ಮೇಕೆ ನಾನು ನಿಮಗೆ ಸಿಗ್ತೀವಿ ಗೈಸ್. ನೋಡ್ರಿ ಗೈಸ್, ಈಗ ಚಟ್ನಿ ರೆಡಿ, ಸುಂದರವಾದ ಚಟ್ನಿ.